ಎಲ್ರಿಗೂ ನಮಸ್ಕಾರ. ನಿಮ್ಮ ತಾಳ್ಮೆನ ನಾನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಭಾಳ ವೇಳೆ ಆಗಿದೆ. ವೇದಿಕೆ ಮೇಲೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಮಾನಸ್ ಅವರು ಇದ್ದಾರೆ, ಗೆಳೆಯರಾದಂಥ ಡಾಕ್ಟರ್ ಬೀರಪ್ಪ ಅವರಿದ್ದಾರೆ, ರೈತ ಮುಖಂಡರಾದಂಥ ಹೊನ್ನೂರು ಪ್ರಕಾಶ್ ಇದ್ದಾರೆ, ಇಡನ್ಸ್ ನ್ಯೂಸ್ನ ಬೋಸರಾಜ್ ಅವರಿದ್ದಾರೆ, ಸೌಮ್ಯ ಮೇಡಮ್ ಇದ್ದಾರೆ, ನಮ್ಮ ಸ್ನೇಹಿತರು ಇನ್ನೊಬ್ಬರಿದ್ದಾರೆ. ಜೊತೆಗೆ ನಮ್ಮ ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷರು ನಮ್ಮೆಲ್ಲರ ಸ್ನೇಹಿತರಾದಂಥ ಅರುಣ್ ಕುಮಾರ್ ಅವರಿದ್ದಾರೆ, ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರು ಕೂಡ ಇದ್ದಾರೆ. ಇದೊಂದು ವಿಶೇಷ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನೀತಿ. ಸಾಮಾಜಿಕ ನ್ಯಾಯಕ್ಕೆ ವಿಶೇಷವಾದಂಥ ಅರ್ಥ ಇಲ್ಲ. ಸಾಮಾಜಿಕ ನ್ಯಾಯ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಅವಕಾಶ ಇಲ್ಲದವರಿಗೆ ಅವಕಾಶ ಕೊಡಿ ಅಂತ. ಅವಕಾಶ ಇಲ್ಲದವರಿಗೆ ಅವಕಾಶ ಕೊಡದೆ ಸಾಮಾಜಿಕವಾದಂಥ ನ್ಯಾಯ ಅದು. ಅದಕ್ಕೆ ದೊಡ್ಡ ವ್ಯಾಖ್ಯಾನ ಏನು ಬೇಕಿಲ್ಲ. ಅದನ್ನು ನೋಡುವ ದೃಷ್ಟಿ ಒಂದು ವಿಶಾಲವಾಗಿರ್ಬೇಕಷ್ಟೆ. ಅವರು ಮಹಿಳೆ ಆಗಿರಲಿ, ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಅಂದರೆ ಅವ್ರಿಗೆ ಅವಕಾಶ ಕೊಡಪ್ಪ. ಒಬ್ಬ ಹಿಂದುಳಿದ ವರ್ಗದಲ್ಲಿ ಯಾವ ರಾಜಕೀಯ ಸ್ಥಾನಮಾನನೂ ಸಿಕ್ಕಿರಲಿಲ್ಲ, ಅವನಿಗೊಂದು ಅವಕಾಶ ಕೊಡಪ್ಪ. ದಲಿತರಲ್ಲಿ ನೊಂದು ಜನಕ್ಕೆ ಒಂದು ಅವಕಾಶ ಕೊಡಪ್ಪ. ಅಲ್ಪಸಂಖ್ಯಾತರು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಅವ್ರಿಗೊಂದು ಅವಕಾಶ ಕೊಡಪ್ಪ. ಅವಕಾಶ ಕಲ್ಪಿಸಿಕೊಡದೆ, ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದೇ ಸಾಮಾಜಿಕ ನ್ಯಾಯ. ಮೊನ್ನೆ ಸಿದ್ದರಾಮಯ್ಯನವರು ತಮ್ಮ ಇಡೀ ಜೀವನದುದ್ದಕ್ಕೂ ಕೂಡ ಯಾರು ಅವಕಾಶ ವಂಚಿತ ಜನರಿದ್ದಾರೆ ಅವರ ಪರವಾಗಿ ಹೋರಾಟ ಮಾಡಿದಂಥವ್ರು, ಯಾರೊಬ್ಬರ ಪರವಾಗಿ ಹೋರಾಟ ಮಾಡಿದಂಥವ್ರಲ್ಲ. ಅವರು ಅವಕಾಶ ವಂಚಿತ ಜನಸಮುದಾಯದ ಪರವಾಗಿ ಅವರು ಹೋರಾಟ ಮಾಡಿದಂಥವ್ರು. ಚಾಮುಂಡಿ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗ್ತಾರೆ, 3 ಬಾರಿ ವರ್ಣಾ ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ, 1 ಬಾರಿ ಬಾದಾಮಿಲಿ ಶಾಸಕರಾಗ್ತಾರೆ, 9 ಬಾರಿ ಈ ರಾಜ್ಯದ ವಿಧಾನಸಭೆಯನ್ನು ಅವರು ಪ್ರವೇಶ ಮಾಡ್ತಾರೆ. 3 ಸಚಿವ ಸಂಪುಟದಲ್ಲಿ ಸಚಿವರಾಗ್ತಾರೆ. ರಾಮಕೃಷ್ಣ ಹೆಗ್ಡೆ, SR ಬೊಮ್ಮಾಯಿ, ಸನ್ಮಾನ್ಯ ಶ್ರೀ HD ದೇವೇಗೌಡರು. ಇಬ್ಬರು ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಒಂದು ನಮ್ಮ ಧರ್ಮಸಿಂಗ್ರವರ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ, ಮತ್ತು ಜಯಂತ್ ಪಟೇಲ್ರವರ ಸರ್ಕಾರದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡ್ತಾರೆ. ಅಂದರೆ ಸುದೀರ್ಘವಾದಂಥ ರಾಜಕೀಯ ಅನುಭವವನ್ನು ಅವರು ಪಡೆದಂಥವರು. ಯಾರು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ ಅವರಿಗೆ ಸಾಮಾಜಿಕವಾಗಿ ಭಾಳಷ್ಟು ತಿಳ್ಕೊಂಡಿರ್ತಾರೆ, ತಾರತಮ್ಯ ತಿಳ್ಕೊಂಡಿರ್ತಾರೆ, ಅಸ್ಪೃಶ್ಯತೆ ತಿಳ್ಕೊಂಡಿರ್ತಾರೆ, ಬಡತನ ತಿಳ್ಕೊಂಡಿರ್ತಾರೆ, ರೈತರ ಸಮಸ್ಯೆ ತಿಳ್ಕೊಂಡಿರ್ತಾರೆ. ಎಲ್ಲವನ್ನು ಕೂಡ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸಿದ್ದರಾಮಯ್ಯನವರು ಗ್ರಹಿಸಿದರು. ಒಬ್ಬ ರಾಜಕಾರಣಿ ತನಗೆ ಸಿಕ್ಕಿದ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಸಿದ್ದರಾಮಯ್ಯನವರು ತಮಗೆ ಸಿಕ್ಕಿದ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಕಾಂಗ್ರೆಸ್ಗೆ ಬಂದ ಮೇಲೆ 2 ಬಾರಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ಕಾಂಗ್ರೆಸ್ಗೆ ಬಂದ ಮೇಲೆ 2 ಬಾರಿ ಮುಖ್ಯಮಂತ್ರಿಗಳಾಗಿ
ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಸುತ್ತಿ ಒಂದು ಛಾಪನ್ನು ಮೂಡಿಸ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥ ಅಂಶ. ದೇವರಾಜ ಅರಸವರು ಹಿಂದುಳಿದ ವರ್ಗದಿಂದ ಬಂದವರಲ್ಲ, ಆದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಮಹಾನ್ ನಾಯಕ ದೇವರಾಜ ಅರಸವರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದಿಂದ ಬಂದು ಜನಸಮೂಹದ ನಾಯಕರಾಗಿ ಹೊರಬಂದಂಥವರು. ಸಿದ್ದರಾಮಯ್ಯನವರು ಬರೀ ರಾಜಕಾರಣಿ ಅಲ್ಲ, ಮಹಾ ಮಾನವತಾವಾದಿ, ಬಹಳ ಮಾತೃ ಹೃದಯ ಹೊಂದಿದಂಥವರು. ಅವ್ರ ಮಾತು ಗಡಿಸಿರುತ್ತೆ ಅಷ್ಟೇ. ಯಾರಾದರೂ ನೋವು ಹೇಳಿ ಅವ್ರ ಹತ್ರ ಹೋದರೆ ಅವ್ರನ್ನ ಬರಿಗೈಯಲ್ಲಿ ಯಾವತ್ತೂ ಕೂಡ ಅವರು ಕಳಿಸಲ್ಲ. ಬಡತನವನ್ನು ನೋಡಿದಂಥವರು, ಹಸಿವನ್ನು ನೋಡಿದಂಥವರು. ಹಾಗಾಗಿ ಅವರು ತಮ್ಮ ಕಾರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿತೀಶ್ ಕುಮಾರ್ ಇರ್ಬೋದು, ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಚಂದ್ರಪ್ರಭಾ ನಮ್ಮ ನಾಯ್ಡು ಇರ್ಬೋದು, ಆಂಧ್ರ ಪ್ರದೇಶ್ ಚಂದ್ರಬಾಬು ನಾಯ್ಡು ಇರ್ಬೋದು, ಅವರು ಎಲ್ಲರಿಗಿಂತಲೂ ಕೂಡ ಇಡೀ ದೇಶದಲ್ಲಿ ದೆಹಲಿನಲ್ಲಿ ಪ್ರಬಲವಾದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಕರ್ನಾಟಕದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಒಬ್ಬ ಹಿರಿಯ ರಾಜಕೀಯ ಮುತ್ಸದಿಗಳಾಗಿ ಇಡೀ ದೇಶದಲ್ಲಿ ಬಹಳ ಶಕ್ತಿಯುತ ನಾಯಕರಾಗಿ ಸಿದ್ದರಾಮಯ್ಯನವರು ಇವತ್ತು ಹೊರಬಂದಿದ್ದಾರೆ. ದೇವರಾಜ ಅರಸವರು ಮುಖ್ಯಮಂತ್ರಿಗಳಾಗಿ 41 ವರ್ಷ ಕಳೀತಾ ಇದೆ. ಇವತ್ತಿಗೆ 4 ದಶಕ ಕಳೆದರೂ ಕೂಡ ದೇವರಾಜ ಅರಸವ್ರ ಹೆಸರು ಹೇಳ್ದೇನೆ, ಸಾಮಾಜಿಕ ನ್ಯಾಯದ ಹೆಸರು ಹೇಳ್ದೇನೆ ಇವತ್ತು ರಾಜಕೀಯ ಮಾಡೋ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ 40 ವರ್ಷಗಳ ರಾಜಕೀಯದ ಅನುಭವದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನು ಪ್ರಗತಿ ಪಥದತ್ತ ಕೊಂಡೊಯ್ದಿದ್ದಾರೆ. ಅವರ ಹಲವಾರು ಕಾರ್ಯಕ್ರಮಗಳು ನೀವು ನೋಡಬೇಕು. ನೀವು ಅನ್ನಭಾಗ್ಯ, ಹಸುವೆ ಗೊತ್ತಿಲ್ಲದರು ಅನ್ನಭಾಗ್ಯನ ಟೀಕೆ ಮಾಡ್ತಾರೆ. ಅವ್ರಿಗೆ ಹಸುವೆ ಗೊತ್ತಿಲ್ಲ, ಅವ್ರು ಹುಡ್ತಾನೆ ಹಸುವಿನ ಇದೇ ಅವ್ರಿಗೆ ಅರಿವಾಗಿಲ್ಲ. ಯಾರು ಅನ್ನಭಾಗ್ಯ ಟೀಕೆ ಮಾಡ್ತಾರೆ? ಯಾರು ಹಸು ಗೊತ್ತಿರಲ್ವೋ ಅವರು ಹಸುವಿನ ಅನ್ನಭಾಗ್ಯ ಟೀಕೆ ಮಾಡ್ತಾರೆ. ಯಾರು ಗೃಹಜ್ಯೋತಿ ಟೀಕೆ ಮಾಡ್ತಾರೆ? ಅವ್ರು ಕತ್ಲನ್ನೇ ನೋಡಿಲ್ಲ, ತಲತಲಾಂತರಗಳಿಂದ ಬೆಳಕಲ್ಲೇ ಬಂದಿದ್ದಾರೆ. ಅದಿಲ್ಲದವ್ರು UPS ಹಾಕ್ಸ್ಕೊತಾರೆ, ಅದಿಲ್ಲದೆ ಹೋದರೆ ಗೋಬರ್ ಗ್ಯಾಸಲ್ಲಿ ಅವ್ರಿಗೆ ಕರೆಂಟ್ ಹೆಂಗೆ ತಗೋಬೇಕು ಅಂತ ಗೊತ್ತು. ಅವರು ಗೃಹಜ್ಯೋತಿನ ವಿರೋಧ ಮಾಡ್ತಾರೆ. ಮತ್ತು ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡ್ತಕ್ಕಂಥ ಒಂದು ಅವಕಾಶ. ಪ್ರಜಾಪ್ರಭುತ್ವ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಒಂದು ಬಸ್ಸಲ್ಲಿ ಎಷ್ಟು ಜನ ಹೆಣ್ಮಕ್ಳು ನೋಡ್ತಿದ್ದೋ? ಮೊದಲನೇ 1-2 ಸೀಟಲ್ಲಿ ಕೂತ್ರೆ ಅದೇ ದೊಡ್ಡದು. ನಾವು ಕಾಲ ಬದಲಾವಣೆ ಆಗಿದೆ. ಅವ್ರಿಗೂ ಕೂಡ ಇವತ್ತು ಬಸ್ನಲ್ಲಿ ಉಚಿತವಾದಂಥ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ದೆಹಲಿನಲ್ಲೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕಿದೆ. ಎಲ್ಲಿ? ದೆಹಲಿ ನಗರ ಮಾತ್ರ. ಕೇರಳದಲ್ಲೂ ಕೂಡ ಇದೆ ಉಚಿತ ಬಸ್. ಎಲ್ಲಿ? ಶಟ್ಲು ಬಸ್ಸಲ್ಲಿ ಮಾತ್ರ. ಆದರೆ ಸಿದ್ದರಾಮಯ್ಯನವರು ಮಾಡಿದಂಥ ಒಂದು ಕಾರ್ಯ, ಚಾಮರಾಜನಗರದಿಂದ ಬೀದರ್ವರೆಗೆ, ಕಾರವಾರದಿಂದ ಪಾವಗಡವರೆಗೆ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಇವತ್ತು ಹೆಣ್ಮಕ್ಳು ಓಡಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಿಂದ ಆರ್ಥಿಕವಾಗಿ ಎಷ್ಟು ಚೈತನ್ಯ ಬಂದಿದೆ. ನಮ್ಮೂರಿಗೆ ಹೋಗಿದ್ದೆ ನಾನು ಮೊನ್ನೆ. ನಮ್ಮೂರಲ್ಲಿ ತರಕಾರಿ ಬೆಳೀತಾರೆ ಪಾಪ. ಅವ್ರಿಗೆಲ್ಲ 10 ಗುಂಟೆ 20 ಗುಂಟೆ ಜಮೀನಿದೆ. ಅವರು ಪಕ್ಕದೂರಲ್ಲಿ ಒಂದು ಸತ್ಯ ನಡೆಯುತ್ತೆ, ಕೊಪ್ಪ ಅಂತಿದೆ. ನಾನು ಅಲ್ಲೇ ನಿಂತಿದ್ದೆ, ನಮ್ಮ ಮನೆ ಹತ್ರನೇ ಬಸ್ ಸ್ಟ್ಯಾಂಡ್. ಸೊ ಅವರೆಲ್ಲ ಅದನ್ನು ಇಟ್ಕೊಂಡು ಬಸ್ಗೆ ಹಾಕ್ತಾಯಿದ್ರು. ನಾನು ಕೇಳಿದೆ, ಏನಪ್ಪ ಇದು? ಇಲ್ಲ, ಅಲ್ಲಿ ಪಕ್ಕದೂರಲ್ಲಿ ಸಂತೆ ಇದೆ, ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಖರ್ಚಿಲ್ಲ, ಬಸ್ ಚಾರ್ಜ್ ಇಲ್ಲ. ಬಸ್ ಚಾರ್ಜ್ ಇದ್ದರೆ ಅವ್ರು ತೊಗೊಂಡು ಹೋಗ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದು ವ್ಯಾಪಾರ ಆಗಬೇಕಲ್ಲ ಅಲ್ಲಿ.
ತಾನು ಬೆಳೆದಂಥ ತರಕಾರಿ ಅಥವಾ ಸೊಪ್ಪು ಅಲ್ಲಿ ಸಂತೆಯಲ್ಲಿ ಮಾರಾಟ ಆಗಬೇಕಲ್ಲ, ಮಾರಾಟ ಆಗದೇ ಇದ್ರೆ ಎಮ್ಮ ಬಸ್ ಚಾರ್ಜ್ ದುಡ್ಡಿರ್ಬೇಕಲ್ಲ. ಅದು ಸಾಮಾಜಿಕವಾದಂಥ ಕಳಕಳಿ ಇರೋರು ಮಾತ್ರ ಇದು ಅರ್ಥ ಆಗ್ತದೆ. ಬಡತನ ಮತ್ತು ಶೋಷಣೆಯನ್ನು ಆಧಾರವಾಗಿಟ್ಕೊಂಡು ಈ ರಾಜ್ಯದಲ್ಲಿ ರಾಜೀಭಾರ ಮಾಡಿದಂಥವರು ಸಿದ್ದರಾಮಯ್ಯನವರು. ನಾವು ನೋಡಿದ್ದೇವೆ, ಭಾಳಷ್ಟು ರಾಜರು ಆಳಿದ್ದಾರೆ, ಪಾಳ್ಯಗಾರರು ಆಳಿದ್ದಾರೆ. ಪ್ರಜಾಪ್ರಭುತ್ವ ಬಂದ ಮೇಲೆ ಭಾಳಷ್ಟು ಮುಖ್ಯಮಂತ್ರಿಗಳು ಮಂತ್ರಿಗಳು ಬಂದು ಹೋಗಿದ್ದಾರೆ. ಆದರೆ ಜನಮಾನಸದಲ್ಲಿ ಉಳಿಯುವ ಕೆಲವೇ ನಾಯಕರುಗಳ ಪೈಕಿ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವರು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ. ಲಿಂಗಪ್ಪ ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಇರ್ಬೋದು. ಕಾಂಗ್ರೆಸ್ ಪಕ್ಷದ ಅವಧಿನಲ್ಲೇ ಒಳ್ಳೆ ಕೆಲಸಗಳಾಗಲಿಕ್ಕೆ ಸಾಧ್ಯ ಇರೋದು. ಜನಸಾಮಾನ್ಯರು ಕಲ್ಯಾಣ ಯಾವುದಾದ್ರೂ ಆಗಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ. ಯಾವುದಾದ್ರೂ ಡ್ಯಾಮ್ ಕಟ್ಟಿದರೆ, ನೀವು ಯಾವುದೇ ಡ್ಯಾಮ್ಗೆ ಹೋಗಿ, ದೇವರಾಜ ಅರಸು ಅವ್ರ ಕಾಲದಲ್ಲಿ, ನಿಜಲಿಂಗಪ್ಪನವ್ರ ಕಾಲದಲ್ಲಿ, ವಿಧಾನಸೌಧ ಕೊಟ್ಟಿದ್ದು ಕೆಂಗಲ್ ಹನುಮಂತಯ್ಯನವ್ರ ಕಾಲದಲ್ಲಿ, ವಿಕಾಸಸೌಧ ಕಟ್ಟಿದ್ದು SM ಕೃಷ್ಣ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಬೇರೆಯವ್ರು ಯಾಕೆ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಕೆಲಸನ? ಅವ್ರಿಗೆ ಟೀಕೆ ಮಾಡೋಕ್ಕೆ ಮಾತ್ರ ಗೊತ್ತಿದೆ ಹೊರತು ಅಭಿವೃದ್ಧಿ ಮಾಡಲಿಕ್ಕೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಬೇಕಾದ್ರೆ ಅವರ ಹಿನ್ನೆಲೆಯನ್ನು ಮೊದಲು ತಿಳ್ಕೋಬೇಕು. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಅಧಿಕಾರಕ್ಕೆ ಹುಡಿಕೊಂಡು ಹೋದಂಥವರಲ್ಲ. ಅವರು ಯಾವ ಶಕ್ತಿನ ಗೊತ್ತಿಲ್ಲ. ತಾಲೂಕು ಬೋರ್ಡ್ ಮೆಂಬರ್ ಆಗಿ 78ರಲ್ಲಿ, 83ರಲ್ಲಿ ಶಾಸನ ಸಭೆಗೆ ಹೋದ್ಮೇಲೆ, ಕಾವಲು ಸಮಿತಿ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದ ಜನಮಾನವನ್ನು ಯಾರಾದರೂ ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮಾತ್ರ. ಅವರ ನೇರ ನಡೆನುಡಿಯಿಂದ ಹೇಳಿದ್ದಾರೆ. ಅವ್ರು ಯಾರಿಗಾರು ಒಂದು ಮಾತು ಕೊಟ್ಟರೆ ಆ ಮಾತಿಗೆ ತಪ್ಪಿಲ್ಲ. ಈ ರಾಜ್ಯದ ಆರ್ಥಿಕ ಸ್ಥಿತಿಗೆ ಭದ್ರ ಬುನಾದಿ ಹಾಕಿದ್ದಾರೆ. 17 ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ. 17 ಬಡ್ಜೆಟನ್ನು ಮಂಡಿಸಿದ್ದಾರೆ. ಬರೀ ದಾಖಲೆ ಮಾಡಿಲ್ಲ. ದೇವರಾಜ ಅರಸು ಅಷ್ಟು ದಿನ ಇದ್ದರು, ಸಿದ್ದರಾಮಯ್ಯನವರು ಇಷ್ಟು ದಿನ ಇದ್ದರು, ಅವರ ದಾಖಲೆ ಮುಗಿದ್ರು, ಇವರು ದಾಖಲೆ ಮುಗಿದ್ರು ಅನ್ನೋದಲ್ಲ. ಅವರು ಅಭಿವೃದ್ಧಿನಲ್ಲಿ ದಾಖಲೆಗಳನ್ನು ಮುರಿದಿದ್ದಾರೆ ಅಂತ ಅದರ ಅರ್ಥ. ದಿನಗಳಲ್ಲಿ ದಾಖಲೆ ಮಾಡಿದ್ದಾರೆ ಅಂತಲ್ಲ. ಸಾಕಷ್ಟು ಇವತ್ತು ಯೋಜನೆಗಳನ್ನು ಅವರು ಜಾರಿಗೆ ಮಾಡಿದ್ದಾರೆ. ದೇವರಾಜ ಅರಸು ಕಾಲಘಟ್ಟನೆ ಬೇರೆ. ಅವತ್ತು ಇಷ್ಟೊಂದು ಹಣ ಬೇಕಾಗಿರಲಿಲ್ಲ ರಾಜಕೀಯಕ್ಕೆ. ಸಿದ್ದರಾಮಯ್ಯನವ್ರ ಹತ್ರ ಹಣ ಇತ್ತಾ? ಅಥವಾ ಸಿದ್ದರಾಮಯ್ಯನವರು ಏನು ಬಹಳ ಪ್ರಭಾವಿತ ಜಾತಿಯಿಂದೇನು ಬಂದಿರಲಿಲ್ಲ. ಸಿದ್ದರಾಮಯ್ಯನವರು ನಾಯಕತ್ವ ಬಂದ ಮೇಲೆ ಕುರುಬರು ಸ್ವಲ್ಪ ಸಂಘಟಿತರಾಗಿದ್ದು. ಅದ್ರ ಹಿಂದೆ ನೆನೆಸ್ಕೊಂಡಾಗ ಆ ಸಮುದಾಯನೂ ಕೂಡ ಭಾಳ ಅತ್ಯಂತ ಬಡತನ ಶೋಷಣೆಗೆಲ್ಲ ಒಳಪಟ್ಟಂಥ ಒಂದು ಜನಾಂಗದಿಂದ ಬಂದಂಥವ್ರು. ಅವರು ಆರ್ಥಿಕವಾದಂಥ ಶಕ್ತಿ ಇಲ್ಲದಿರೋ ಕುಟುಂಬದಿಂದ ಬಂದಂಥವರು. ತಮ್ಮ ಸ್ವಶಕ್ತಿ ಮೇಲೆ ಇವತ್ತು ರಾಜ್ಯಭಾರ ಮಾಡಿದಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತು ಭಾಳಷ್ಟು ವೇಳೆ ಆಗಿದೆ. ಸಿದ್ದರಾಮಯ್ಯನವರು ಮಾತಾಡ್ಬೋದು ಅಂದರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ವೀರೇಶ್ ವೀರಪ್ಪ ಮತ್ತು ನಮ್ಮ ವೀರಪ್ಪನವರು ನಮ್ಮನ್ನು ಆಹ್ವಾನಿಸಿದ್ದಾರೆ. ಜೊತೆಗೆ ನಮ್ಮ ಮಾನಸವರು ಕೂಡ ಮಾತಾಡೋ ದೃಷ್ಟಿಲಿದೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದಿರ್ಬೋದು, ಆದರೆ ಜನಮಾನಸದಿಂದ ಅವರು ಯಾವತ್ತೂ ಇಳಿಯೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವ್ರಿಗೆ ಕನ್ನಡ ನಾಡಿನ ಜನ ಎಂದಿಗೂ ಕೂಡ ಪ್ರೀತಿ ತೋರಿಸ್ತಾರೆ. ಅವರ ನಾಯಕತ್ವದಲ್ಲಿ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆದಿದೆ. ಬಡವರು ಅಟ್ಲೀಸ್ಟ್ ಒಂದು ಊಟ ಮಾಡೋ ಒಂದು ವ್ಯವಸ್ಥೆ ಬಂದಿದೆ. ಬಡವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಒಂದು ಸ್ವಾಭಿಮಾನ ತಂದು ಕೊಟ್ಟಿದ್ದಾರೆ. ದಲಿತರಿಗೆ ವಿಶೇಷವಾದಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಜಾತಿ ಬಡವರಿಗೆ ಇವತ್ತು ಅಕ್ಕಿ ಅಂತ ಇದ್ದೀವಿ, ಎಲ್ಲ ಜಾತಿಗೂ ಹೋಗುತ್ತದೆ. ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಏನು ಜಾತಿ ಬೋರ್ಡ್ ಹಾಕೊಂಡಿರ್ತಾರ? ಈಗ ಒಂದು ಯಾವಾಗಲೂ ನೋಡಿ ನೀವು, ದೇವರಾಜ ಅರಸು ಅವ್ರ ಮೇಲೆ ಒಂದು ದೊಡ್ಡ ಆಯೋಗನೇ ರಚನೆ ಮಾಡಿಬಿಟ್ರು, ಗ್ರೋವರ್ ಆಯೋಗ ಅಂತೇಳಿ. ಅವ್ರ ಮನೆ ನಗದ್ರು, ಅವ್ರ ತೋಟ ಆಗಿದ್ರು,
ಅಲ್ಲಿ ದುಡ್ಡಿಟ್ಬಿಟ್ಟಿದ್ದಾರೆ ಅಂತ ಏನೂ ಸಿಗಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡಿದ್ದಾರೆ. ಮತ್ತು ಅವ್ರ ಬಗ್ಗೆನೂ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಅಂಜಲಿಲ್ಲ. ಅವರು ಟೀಕೆಗೆ ಯಾವತ್ತೂ ಕೂಡ ಅವರು ಬೆಲೆ ಕೊಡಲಿಲ್ಲ. ಹಾಗಾಗಿ ಈ ನಾಡು ಕಂಡ ಅಪ್ರತಿಮ ಒಬ್ಬ ರಾಜಕಾರಣಿ, ಹಿರಿಯ ರಾಜಕೀಯ ಮುಸುದಿ, ಖ್ಯಾತ ಅರ್ಥಶಾಸ್ತ್ರಜ್ಞ, ಕನ್ನಡ ಭಾಷೆ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಅವರ ಅಧಿಕಾರ ಹೋಗಿದ್ರು ಕೂಡ ಜನಸಮುದಾಯ ನಿಮ್ಮನ್ನು ಸ್ಮರಣೆ ಮಾಡುತ್ತೆ ಅಂತ ಮಾತುಗಳನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.